ಪಟಾಕಿ ಸಂಗ್ರಹಿಸಿಟ್ಟಿದ್ದ ಗೋದಾಮಿಗೆ ಬೆಂಕಿ ಬಿದ್ದಿರತಕ್ಕಂತಹ ಘಟನೆ ನಡೆದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಗೋದಾಮು ಕೊತ್ತಿ ಉರಿದಿದೆ. ಗೋದಾಮಿನ ಪಕ್ಕದಲ್ಲಿದ್ದಂತಹ ಅಂಗಡಿಗಳು ಕೂಡ ಭಸ್ಮವಾಗಿದ್ದಾವೆ. ತುಮಕೂರಿನ ಮಂಡಿಪೇಟೆಯಲ್ಲಿ ಈ ಘಟನೆ ನಡೆದಿದೆ. ಮಂಡಿಪೇಟೆಯ ನೇತಾಜಿ ಟ್ರೇಡರ್ಸ್ನಲ್ಲಿ ಈ ಘಟನೆ ನಡೆದಿದೆ. ರಾಮಕೃಷ್ಣ ಅನ್ನೋರಿಗೆ ಸೇರಿದಂತಹ ಅಂಗಡಿ ಇದು. ಮಂಡಿಪೇಟೆ ಅಲ್ಲಿ ನಡೆದಿರ್ತಕ್ಕಂತಹ ಘಟನೆ, ಮಂಡಿಪೇಟೆಯ ನೇತಾಜಿ ಟ್ರೇಡರ್ಸ್ನಲ್ಲಿ ನಡೆದಿರ್ತಕ್ಕಂತಹ ಘಟನೆ. ತುಮಕೂರಿನಲ್ಲಿ ಪಟಾಕಿ ಸಂಗ್ರಹಿಸಿಟ್ಟಿದ್ದಂತಹ ಗೋದಾಮಿಗೆ ಬೆಂಕಿ ಬಿದ್ದಿದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಬಿದ್ದಿರ್ತಕ್ಕಂಥದ್ದು. ಬೆಂಕಿ ಹೊತ್ತಿ ಉರಿದಿದೆ, ಹೊಗೆ ಮುಗಿಲೆತ್ತರಕ್ಕೆ ಏರ್ತಾ ಇದೆ. ತುಮಕೂರಿನಲ್ಲಿ ಪಟಾಕಿ ಸಂಗ್ರಹಿಸಿಟ್ಟಿದ್ದಂತಹ ಗೋದಾಮಿಗೆ ಬೆಂಕಿ. ಅಪ್ಡೇಟ್ ಪಡ್ಕೊಳ್ಳೋಣ, ಪ್ರತಿನಿಧಿ ಜಗದೀಶ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ಯಾವಾಗ ಈ ಘಟನೆ ನಡೀತು, ಹೇಗೆ ಬೆಂಕಿ ಹೊತ್ಕೊಂಡಂತೆ, ಏನೆಲ್ಲ ಇದೆ ಅಪ್ಡೇಟ್? ಶ್ರೀಲಕ್ಷ್ಮಿ, ತುಮಕೂರಿನ ಮಂಡಿಪೇಟೆಯಲ್ಲಿರುವಂತಹ ನೇತಾಜಿ ಟ್ರೇಡರ್ಸ್ ಏನಿದೆ, ಆ ಒಂದು ಟ್ರೇಡರ್ಸ್ ನಲ್ಲಿ ಬೆಳಗ್ಗೆ ಸುಮಾರು 7 ಗಂಟೆ ಸುಮಾರಿಗೆ ಈ ಒಂದು ಗೋದಾಮ್ನಲ್ಲಿ ಒಂದು ಬೆಂಕಿ ಕೂಡ ಕಾಣಿಸ್ಕೊಂಡಂಥದ್ದು. ಆ ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಮತ್ತೆ ವಾಹನಗಳು ಕೂಡ ಬಂದು ಈಗ ಬೆಂಕಿಯನ್ನು ನಂದಿಸುವಂತ ಕಾರ್ಯ ಕೂಡ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ನಿರಂತರವಾಗಿ ನಡೀತಾ ಇರುವಂತದ್ದು. ಆದ್ರೆ ಬೆಂಕಿ ಕೂಡ ಹತೋಟಿಗೆ ಕೂಡ ಬಂದಿಲ್ಲ ಅಂತಾನೆ ಕೂಡ ಹೇಳ್ಬೋದು. ಈ ಒಂದು ಗೋದಾಮಿನಿಂದ ಈ ಒಂದು ಗೋದಾಮ್ನಲ್ಲಿ ಆ ಪೂಜಾ ಸಾಮಗ್ರಿಗಳು ಮತ್ತು ಅಭಿಷೇಕ ಸಾಮಗ್ರಿಗಳು, ಹೋಮದ ಸಾಮಗ್ರಿಗಳು, ಹೀಗೆ ಮತ್ತೆ ಬರ್ತ್ಡೇಗೆ ಸೆಲೆಬ್ರೇಷನ್ಗೆ ಬೇಕಾದಂತಹ ಸಾಮಗ್ರಿಗಳನ್ನು ಕೂಡ ಮುಂಭಾಗದಲ್ಲಿ ಇಡಲಾಗಿತ್ತು. ಆದ್ರೆ ಹಿಂಭಾಗದಲ್ಲಿ, ಗೋದಾಮಿನ ಹಿಂಭಾಗದಲ್ಲಿ ಒಂದು ಅಕ್ರಮವಾಗಿ ಪಟಾಕಿಯನ್ನ ಸೇಕರಣೆ ಮಾಡಿ ಇಡಲಾಗಿತ್ತು ಅಂತ ಕೂಡ ಈಗ ಹೇಳಲಾಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಪಟಾಕಿಗಳಿಗೆ ಒಂದು ಬೆಂಕಿ ಕೂಡ ಹತ್ಕೊಂಡು ಈಗ ಏಕಾಏಕಿಯಾಗಿ ಬೆಂಕಿ ಕೂಡ ಆವರಿಸಿಕೊಂಡಿರುವಂತದ್ದು. ಈ ಒಂದು ಬೆಂಕಿ ಆವರಿಸಿಕೊಂಡ್ರಿಂದ ಈ ಒಂದು ಸ್ಥಳದಲ್ಲಿ ಆತಂಕ ವಾತಾವರಣ ಸೃಷ್ಟಿಯಾಗಿದೆ ಅಂತಾನೆ ಕೂಡ ಹೇಳ್ಬೋದು. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೊಗೆ ಕೂಡ ಆವರಿಸಿಕೊಂಡೋದ್ರಿಂದ ಸ್ಥಳೀಯರು ಕೂಡ ಒಂದು ಆತಂಕದಲ್ಲಿ ಕೂಡ ಇದ್ದಾರೆ ಅಂತಾನೆ ಕೂಡ ಹೇಳ್ಬೋದು. ಅಂದ್ರೆ ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಂದ್ರೆ ಇಲ್ಲಿ ಒಂದು ಪ್ರಾವಿಷನ್ ಸ್ಟೋರ್ಸ್ ಅಂಗಡಿಗಳು ಕೂಡ ನಾನಾ ರೀತಿಯ ರೈಟ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ವಿಲ್ ಕಮ್ ಬ್ಯಾಕ್ ಟು ಯು ವಿತ್ ಮೋರ್ ಅಪ್ಡೇಟ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಗುಬ್ಬಿ ನೆಲಮಂಗಲದಿಂದಲೂ ಕೂಡ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಯಾಕಂತಂದ್ರೆ ಬೆಂಕಿ ದೊಡ್ಡ ಪ್ರಮಾಣದಲ್ಲಿ ಹೊತ್ಕೊಂಡಿದೆ. 10 ಅಗ್ನಿಶಾಮಕ ದಳದ ವಾಹನದಿಂದ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಬೆಂಕಿ ನಂದಿಸೋದಕ್ಕೆ. ಮಂಡಿಪೇಟೆಯ 2 ಬದಿಗಳಲ್ಲಿ ಬಂದ್ ಮಾಡಲಾಗಿದೆ. ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ನೇತಾಜಿ ಟ್ರೇಡರ್ಸ್, ತುಮಕೂರಿನ ನೇತಾಜಿ ಟ್ರೇಡರ್ಸ್ನಲ್ಲಿ ನಡೆದಿರ್ತಕ್ಕಂಥ ರಾಮಕೃಷ್ಣ ಅನ್ನೋರಿಗೆ ಸೇರಿದಂತಹ ಅಂಗಡಿ ಅಂತ ಹೇಳಲಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ, ಪ್ರತಿನಿಧಿ ಜಗದೀಶ್ ಇದ್ದಾರೆ. ಎಸ್ ಜಗದೀಶ್, ಪ್ಲೀಸ್ ಗೋ ಅಹೆಡ್. ಶ್ರೀಲಕ್ಷ್ಮಿ, ದೊಡ್ಡ ಪ್ರಮಾಣದಲ್ಲಿ ಒಂದು ಬೆಂಕಿ ಆವರಿಸಿಕೊಂಡ್ರಿಂದ ಈ ಒಂದು ಮಂಡಿಪೇಟೆಯಲ್ಲಿರ್ತಕ್ಕಂಥ 2 ರಸ್ತೆಯ ಬದಿಗಳನ್ನು ಕೂಡ ಈಗ ಆ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಕೂಡ ಈಗ ಬಂದ್ ಮಾಡಿರುವಂತದ್ದು. ಸುಮಾರು 10ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ವಾಹನಗಳು ಕೂಡ ಈ ಒಂದು ಸ್ಥಳದಲ್ಲಿ ಬಂದು ಈಗ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಅಂದ್ರೆ ಹೆಚ್ಚುವರಿಯಾಗಿ ಗುಬ್ಬಿ ಮತ್ತೆ ನೆಲಮಂಗಲದಿಂದಲೂ ಕೂಡ ಅಗ್ನಿಶಾಮಕ ದಳದ ವಾಹನಗಳನ್ನು ಕೂಡ ಕರೆಸ್ಕೊಂಡು ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಸದ್ಯ ಈಗ ಒಂದೊಂದ್ ಕಡೆ ಒಂದು ಪ್ರಮಾಣದಲ್ಲಿ ಬೆಂಕಿ ಹತೋಟಿಗೆ ಕೂಡ ಬಂದಿದೆ ಅಂತ ಕೂಡ ಈಗ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂತದ್ದು. ಸದ್ಯ ಈ ಒಂದು ಗೋದಾಮ್ನಲ್ಲಿ ಅಕ್ರಮವಾಗಿ ಪಟಾಕಿನ ಶೇಖರಿಸಿ ಇಟ್ಟಿದ್ದೇ ಒಂದು ದೊಡ್ಡ ಅನಾಹುತಕ್ಕೆ ಈ ಒಂದು ಕಾರಣ ಅಂತ ಕೂಡ ಈಗ ಹೇಳ್ತಾ ಇರುವಂತದ್ದು. ಸದ್ಯ ಈ ಒಂದು ಅಕ್ರಮವಾಗಿ ಪಟಾಕಿನ ಸಂಗ್ರಹಿಸೋದಕ್ಕೆ ಇವರಿಗೆ ಪರ್ಮಿಷನ್ ಯಾರು ಕೊಟ್ಟರು, ಮತ್ತೆ ಈ ರೀತಿಯಾಗಿ ಒಂದೊಂದ್ ಕಡೆ ಅಧಿಕಾರಿಗಳು ಕೂಡ ಆ ಒಂದು ಅಂಗಡಿ ಮಾಲೀಕನ್ನ ಈಗ ವಶಕ್ಕೆ ಆತನು ಕೂಡ ಈಗ ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ಸದ್ಯ ಇಲ್ಲಿ ಒಂದು ಸ್ಥಳದಲ್ಲಿ ಈಗ ಒಂದು ಬಿಗುವಿನ ವಾತಾವರಣ ಕೂಡ ಸೃಷ್ಟಿಯಾಗಿರುವಂತದ್ದು ಅಂತ ಹೇಳ್ಬೋದು. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ. ಇದು ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಬಿಗ್ ಸ್ಟೋರಿ. ಕಂಬಿ ಹಿಂದಿರೋ ಕಾಟೇರಾಗೆ ಕಂಟಕದ ಸುದ್ದಿ ಇದು. ಖಾಕಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಯಾವಾಗ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಅನ್ನುವಂತ ಒಂದು ಬಿಗ್ ಕ್ವೆಶ್ಚನ್ ಇತ್ತು. ಈಗ ಅದಕ್ಕೆ ಮುಹೂರ್ತ ಸಲ್ಲಿಕೆ ಆಗಿದೆ. ಖಾಕಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದೆ. ನಾಳೆ ಮಧ್ಯಾಹ್ನ ಮಾಡ್ತಾರಂತೆ ಚಾರ್ಜ್ ಶೀಟ್. ಏನೆಲ್ಲ ಇರುತ್ತೆ ಚಾರ್ಜ್ ಶೀಟ್ ಅಲ್ಲಿ ಅನ್ನೋದು ಸದ್ಯದ ಕುತೂಹಲ ಅಷ್ಟೇ ಅಲ್ಲ. A1 A2 ಆರೋಪಿ ಯಾರ್ಯಾರು ಇದ್ದಾರಲ್ಲ ಅವರವರೇ ಇರ್ತಾರಾ ಅಥವಾ ಬೇರೆ ಏನಾದರೂ ಚೇಂಜ್ ಆಗತ್ತಾ, ನಂಬರ್ಸ್ ಏನಾದರೂ ಬದಲಾವಣೆ ಆಗತ್ತಾ, ಏನಾಗುತ್ತೆ ದರ್ಶನ್ ಭವಿಷ್ಯ? ಚಾರ್ಜ್ ಶೀಟ್ ಬಹಳ ಪ್ರಮುಖವಾಗಿ ದರ್ಶನ್ ಭವಿಷ್ಯವನ್ನ, ಕಾನೂನಾತ್ಮಕವಾಗಿ ದರ್ಶನ್ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಅಂತ ಹೇಳಲಾಗಿದೆ. ಎಲ್ಲ ಆರೋಪಿಗಳ ಎದೆಯಲ್ಲೂ ಕೂಡ ಹೆಚ್ಚಾಯಿತು ಢವಢವ. ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್, ಎಲ್ಲರ ಕಣ್ಣು ಈಗ ಅವರ ಮೇಲೆ. 24ನೇ ACMM ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ.
ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ ಕನೆಕ್ಟ್ ಆಗಿದ್ದಾರೆ. ಸುನಿಲ್, ಚಾರ್ಜ್ ಶೀಟ್ ಅಲ್ಲಿ ಏನಿರುತ್ತೆ ಅನ್ನೋದು ಈಗ ದರ್ಶನ್ ಕೇಸಲ್ಲಿ ಅತ್ಯಂತ ದೊಡ್ಡ ಕುತೂಹಲ. ಸುನಿಲ್, ಏನಾದ್ರೂ ಬದಲಾವಣೆ ಆಗೋ ಸಾಧ್ಯತೆ ಇದೆಯಾ? ಕಾನೂನಲ್ಲಿ ಇವೆಲ್ಲ ಹೆಂಗ್ ನಡೆಯುತ್ತೆ ಪ್ರಕ್ರಿಯೆಗಳು? A1 ಇರೋರು ಬೇರೆ ಸ್ಥಾನಕ್ಕೆ ಹೋಗ್ಬೋದಾ ಅಥವಾ ದರ್ಶನ್ A2 ಆಗಿ ಉಳಿತಾರಾ? ಏನೆಲ್ಲ ಆಗ್ಬೋದು ಸುನಿಲ್ ಚಾರ್ಜ್ ಶೀಟ್ ಅಲ್ಲಿ? ಶ್ರೀಲಕ್ಷ್ಮಿ, A1 A2 ಅನ್ನುವಂಥದ್ದು ಬದಲಾಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಇಡೀ ಪ್ರಕರಣದಲ್ಲಿ ಯಾರ್ದು ಪ್ರಮುಖ ಪಾತ್ರ ಇದೆ ಅಂದರೆ ಇಡೀ ಹತ್ಯೆಗೆ ಸಂಬಂಧಪಟ್ಟಂತೆ ಅವ್ರನ್ನ A1 ಆರೋಪಿಯನ್ನಾಗಿ ಮಾಡ್ತಾರೆ. ಈ ಹಿಂದೆ ರಿಮ್ಯಾಂಡ್ ಕಾಪಿಯಲ್ಲಿ ಇದ್ದಂತಹ ಲಿಸ್ಟಿಗೂ ಈ ನಾಳೆ ದಿನ ತನಿಖಾಧಿಕಾರಿಗಳು ಕೋರ್ಟಿಗೆ ಸಲ್ಲಿಕೆ ಮಾಡುವಂಥ ಚಾರ್ಜ್ ಶೀಟ್ಗೂ ವ್ಯತ್ಯಾಸ ಇರುತ್ತೆ. ಅಂದರೆ ಅದರಲ್ಲಿ A1 ಮತ್ತು A2 ಅಲ್ಲಿರುವಂಥ ಆರೋಪಿಗಳ ಸ್ಥಾನ ಅದರಲ್ಲೂ ಬದಲಾಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಸಹಜವಾಗಿರುವಂಥ ಕುತೂಹಲ ಅಂತ ಅಂದರೆ ಚಾರ್ಜ್ ಶೀಟ್ನಲ್ಲಿ ಏನೇನು ಅಂಶಗಳಿರುತ್ತೆ, ಯಾವ ರೀತಿ ತನಿಖಾಧಿಕಾರಿಗಳು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ಚಾರ್ಜ್ ಶೀಟ್ ರೂಪದಲ್ಲಿ ನೀಡ್ತಾರೆ ಅನ್ನುವಂಥದ್ದು. ಸೊ ಇದು ಎಷ್ಟು ಪುಟಗಳು ಇರ್ಬೋದು ಅನ್ನುವಂಥದ್ದು ಇನ್ನೂ ಎಕ್ಸಾಕ್ಟಾಗಿ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಕೇವಲ ಮೊಬೈಲ್ಗೆ ಸಂಬಂಧಪಟ್ಟಂತೆ ಮತ್ತಿತರ ತಾಂತ್ರಿಕ ದಾಖಲೆಗಳೇ ಸುಮಾರು 1200ರಿಂದ 1500 ಪುಟಗಳು ಅಷ್ಟು ಇದ್ದಾವೆ ಅನ್ನುವಂಥದ್ದು ಮಾಹಿತಿ ಇದೆ. ಉಳಿದಂತೆ ಹಲವಾರು ಮಂದಿ ಸಾಕ್ಷಿಗಳ ಹೇಳಿಕೆಗಳು, ಉಳಿದಂತೆ ಆರೋಪಿಗಳ ಹೇಳಿಕೆಗಳು, ಇವೆಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದರೆ ಸುಮಾರು 5000ದಿಂದ 6000 ಪುಟಗಳಷ್ಟು ಸುದೀರ್ಘವಾದಂಥ ಒಂದು ಚಾರ್ಜ್ ಶೀಟ್ ಇರ್ಬೋದು ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ತನಿಖಾಧಿಕಾರಿಗಳ ಕಡೆಯಿಂದ ಬಂದಿರುವಂಥದ್ದು. ಸೊ ಇಲ್ಲಿ ಆರೋಪಿಗಳು ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡೋದಕ್ಕೆ ಬೇಕಾದಂಥ ಎವಿಡೆನ್ಸ್ಗಳ ಸಹಿತ ಜೊತೆಗೆ ಸಾಕ್ಷಿಗಳ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡಿರುವಂಥ ತನಿಖಾಧಿಕಾರಿಗಳು ನಾಳೆ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಈ 17 ಜನ ಆರೋಪಿಗಳು ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿ ಆಗಿದ್ದಾರೆ ಅನ್ನುವಂಥದ್ದನ್ನು ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಬೇಕು, ಅದು ಸಾಕ್ಷಿ ಸಮೇತ. ಹಾಗಿದ್ದಂಥ ಸಂದರ್ಭದಲ್ಲಿ ಮಾತ್ರ ಕೋರ್ಟು ಅದನ್ನು ಅಪ್ರೂವ್ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಇಲ್ಲಾಂದರೆ ನಾಳೆ ದಿನ ಆರೋಪಿಗಳಿಗೆಲ್ಲರಿಗೂ ಕೂಡ ಈಸಿಯಾಗಿ ಈ ಕೇಸ್ನಿಂದ ಹೊರಗಡೆ ಬರೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಕಳೆದ 3 ತಿಂಗಳ ಅವಧಿಯಲ್ಲಿ ತನಿಖಾಧಿಕಾರಿಗಳು ಪ್ರತಿಯೊಬ್ಬ ಆರೋಪಿಯ ಇನ್ವಾಲ್ವ್ಮೆಂಟ್ ಏನಿದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಸಾಕ್ಷಿಗಳನ್ನು ಕಲೆ ಹಾಕಿ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ನಾಳೆ ದಿನ ಕೋರ್ಟಿಗೆ ಅದನ್ನು ಸಲ್ಲಿಕೆ ಮಾಡಿದ ನಂತರ ಟ್ರಯಲ್ ಶುರುವಾದಾಗ ಈ ಸಾಕ್ಷಿಗಳನ್ನು ಕೂಡ ಒಂದು ಕಡೆ ಕೋರ್ಟ್ನಲ್ಲಿ ಕರೀತಾರೆ. ಇವರು ಕೃತ್ಯವನ್ನು ಎಸಗಿರುವಂಥದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಬಳಿ ನೀವು ಕೊಟ್ಟಿರುವಂಥ ಹೇಳಿಕೆಗಳನ್ನು ಈಗ ಕೋರ್ಟ್ನಲ್ಲಿ ಹೇಳಿ ಅನ್ನುವಂಥದ್ದು ಹೇಳ್ತಾರೆ. ಮತ್ತೊಂದು ಕಡೆಯಲ್ಲಿ ತಾಂತ್ರಿಕವಾಗಿ ಪೊಲೀಸರು ಸಂಗ್ರಹ ಮಾಡಿರುವಂಥ ಸಾಕ್ಷ್ಯಗಳೇನಿರುತ್ತೆ ಅದನ್ನು ಕೂಡ ಕೋರ್ಟ್ ಪರಿಶೀಲನೆ ಮಾಡುತ್ತೆ. ಶ್ರೀಲಕ್ಷ್ಮಿ, ರೈಟ್, ಈಗ ಸಾಕ್ಷ್ಯ ಸಂಗ್ರಹದ ಕುರಿತಾಗಿ ನೋಡೋದಾದ್ರೆ ಸುನಿಲ್, ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರು ಸಾಕ್ಷ್ಯ ಸಂಗ್ರಹವನ್ನ ಮಾಡಿದ್ರು. ಮ್ಯಾಕ್ಸಿಮಮ್ ಲಿಮಿಟ್ ಏನಿದೆ ಜುಡಿಷಿಯರಿನಲ್ಲಿ ಇವ್ರನ್ನ ಕಸ್ಟಡಿನಲ್ಲಿ ಇಟ್ಕೊಳ್ಳೋಕೆ ಅದೆಲ್ಲವನ್ನು ಕೂಡ ಅವ್ರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಮತ್ತಷ್ಟು ವಿಚಾರಣೆ ಮಾಡ್ತಾ ಇದ್ದಾರೆ. ಕೇಸನ್ನ ಪ್ರೂವ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಬಗೆಯ ಸಾಕ್ಷ್ಯಗಳನ್ನ ಹೆಂಗೆಲ್ಲ ಸಂಗ್ರಹ ಮಾಡಿದೀವಿ ಅನ್ನೋದನ್ನ ಈಗ ಬೇಲ್ ಅರ್ಜಿನಲ್ಲಿ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಗೊತ್ತಾಗ್ತಾ ಇದೆ ಎಷ್ಟು ಡೀಟೇಲ್ ಆಗಿ ಹೋಗಿದ್ದಾರೆ ಪೊಲೀಸರು ಅನ್ನೋದು. ಸುನಿಲ್, ಎಲ್ಲದರ ಹಿನ್ನೆಲೆಯಲ್ಲಿ ಈ ಕೇಸ್ ಎಷ್ಟು ಸ್ಟ್ರಾಂಗ್ ಆಗಿ ನಿಲ್ಲಬಹುದು? ಇವತ್ತಿನವರೆಗಿನ ಪ್ರೊಸೀಜರ್ಸ್ ನೋಡ್ತಾ ಇದ್ರೆ ಇದರ ಸ್ಟ್ರೆಂತ್ ಬಹಳ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಹೇಗಿರ್ಬೋದು?